ಹಾಗೆ ಒಂದ್ಸಲ ಯೋಚನೆಯನ್ನ ಮಾಡಿ, ನಾರ್ಮಲ್ ಆಗಿ ನಿಮ್ಮ ಲೈಫ್ ಅನ್ನ ಎಂಜಾಯ್ ಅನ್ನ ಮಾಡ್ಕೊಂಡು ಜಾಲಿಯಾಗಿನೇ ಇರ್ತಾ ಇದ್ದೀರಾ. ಬಟ್ ಆದ್ರೆ ಒಂದು ದಿನ ನಿದ್ರೆಯಿಂದ ನೀವು ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಸಂಪೂರ್ಣ ಜಗತ್ತು ಧ್ವಂಸವಾಗಿ ಬಿಟ್ಟಿರ್ತಾ ಇದೆ. ಹಾಗೇನೆ ಎಲ್ಲಾ ಮನುಷ್ಯರು ಸತ್ತೋಗಿ ಬಿಟ್ಟು ಝೋಂಬಿಗಳಾಗಿ ಬದಲಾಗಿ ಬಿಟ್ಟಿರ್ತಾ ಇದ್ದಾರೆ. ಅಂತ ಸಿಚುವೇಶನ್ ಅಲ್ಲಿ ಆ ಝೋಂಬಿಗಳಿಂದ ನೀವು ಬದುಕುಳಿಯೋದಿಕ್ಕೆ ಹಾಗೇನೆ ಸರ್ವೈವ್ ಆಗೋದಿಕ್ಕೆ ಏನೆಲ್ಲ ಮಾಡ್ತೀರಾ ಅನ್ನೋದಾಗಿ ಒಂದು ಸೂಪರ್ ಆಗಿ ಮಾಡಿರ್ತಾ ಇರುವ ಮೂವಿಯನ್ನೇ ನೋಡೋಣ. ಅಂದ ಹಾಗೆ ಮೂವಿಯ ಹೆಸರು ದ ನೈಟ್ ಈಟ್ಸ್ ದ ವರ್ಲ್ಡ್. ಈ ಮೂವಿ ತುಂಬಾನೇ ಸೂಪರ್ ಆಗಿ ಇರ್ತಾ ಇದೆ. ಸೊ ಯಾರು ಸ್ಕಿಪ್ ಅನ್ನ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ಹಾಗೇನೆ ತುಂಬಾನೇ ಡಿಫ್ರೆಂಟ್ ಆದ ಮೂವಿಗಳನ್ನೆಲ್ಲ ನಿಮಗೆ ತಂದು ಕೊಡೋ ಪ್ರಯತ್ನವನ್ನ ನಾವು ಮಾಡ್ತಾನೆ ಇದೀವಿ ಅಲ್ವಾ. ಸೊ ನಮ್ಮ ಚಾನೆಲ್ ಅನ್ನ ಬೇಗನೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಅದ್ರಿಂದ ನಾವು ಹಾಕುವ ಮೂವಿಗಳು ಡೈರೆಕ್ಟ್ ಆಗಿ ಮೊದಲು ನಿಮಗೇನೆ ಬಂದು ತಲುಪುತ್ತೆ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಡೈರೆಕ್ಟ್ ಆಗಿ ಇವತ್ತಿನ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ಪ್ಯಾರಿಸ್ ನಲ್ಲಿ ಇರುವ ಸ್ಯಾಮ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ನಮಗೆ ತೋರಿಸ್ತಾರೆ. ಅಂಡ್ ಇವನೇನೆ ನಮ್ಮ ಕಥೆಯ ಹೀರೋವಾಗಿ ಕೂಡ ಇರ್ತಾ ಇದ್ದಾನೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಸ್ಯಾಮ್ ಒಬ್ಬ ಸಿಂಗರ್ ಅಂಡ್ ಮ್ಯೂಸಿಷಿಯನ್ ಆಗಿ ಇರ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಮ ಹೀರೋವಿಗೆ ಫ್ಯಾನಿ ಅನ್ನುವ ಒಂದು ಹುಡುಗಿ ಗರ್ಲ್ ಫ್ರೆಂಡ್ ಆಗಿ ಇರ್ತಾ ಇದ್ದು ಪ್ರೆಸೆಂಟ್ ನಲ್ಲಿ ಇಬ್ಬರುವೆ ಬ್ರೇಕಪ್ ಅನ್ನ ಮಾಡ್ಕೊಂಡು ಬಿಟ್ಟಿರ್ತಾ ಇದ್ದಾರೆ. ಬಟ್ ಆದ್ರೆ ನಮ್ಮ ಹೀರೋ ಒಬ್ಬ ಸಿಂಗರ್ ಆಗಿ ಇರ್ತಾ ಇರೋದ್ರಿಂದ ಒಂದಷ್ಟು ಸಾಂಗ್ ಗಳ ಟೇಪು ಅವಳ ಮನೆಯಲ್ಲಿ ಉಳ್ಕೊಂಡು ಬಿಟ್ಟಿರ್ತಾ ಇದೆ. ಸೊ ಅದನ್ನ ತರೋದಿಕ್ಕಾಗಿ ಅಂತ ಹೇಳಿಬಿಟ್ಟು ಅವನ ಗರ್ಲ್ ಫ್ರೆಂಡ್ ಆಗಿರ್ತಾ ಇರೋ ಫ್ಯಾನಿ ಅವಳ ಮನೆಗೆನೆ ಬರ್ತಾನೆ. ಅಲ್ಲಿ ಬಂದು ನೋಡ್ಬೇಕಾದ್ರೆ ಫ್ಯಾನಿ ತುಂಬಾ ಜನರನ್ನ ಇನ್ವೈಟ್ ಅನ್ನ ಮಾಡಿಬಿಟ್ಟು ಪಾರ್ಟಿಯನ್ನ ಅರೇಂಜ್ ಮಾಡಿರ್ತಾ ಇದ್ದಾಳೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ, ಅಯ್ಯೋಯ್ಯೋ ನಾವು ಇವತ್ತೇನೆ ಬರ್ಬೇಕಿತ್ತಾ, ಸರಿ ಬಂದಿರೋದು ಬಂದ್ಬಿಟ್ಟಿರ್ತಾ ಇದೀವಿ, ಹೇಗಾದ್ರೂ ಮಾಡಿ ನಮ್ಮ ಮ್ಯೂಸಿಕಲ್ ಟೇಪ್ ಗಳನ್ನ ಈಸ್ಕೊಂಡು ಬಿಡೋಣ ಅಂತ ಡೈರೆಕ್ಟ್ ಆಗಿ ಫ್ಯಾನಿಯ ಹತ್ತಿರಕ್ಕೆ ಬರ್ತಾನೆ. ನನಗೆ ನನ್ನ ಸಾಂಗ್ ಗಳ ಟೇಪ್ ಅನ್ನ ಕೊಟ್ಟಿ ಬಿಡು, ಇಲ್ಲಿಂದ ಹೋಗಿ ಬಿಡ್ತೀನಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಅವಳನ್ನ ನೋಡಿದ್ರೆ ಬೇರೆ ಹುಡುಗನ ಜೊತೆ ಬ್ಯುಸಿ ಆಗಿ ಇರ್ತಾ ಇದ್ದಾಳೆ. ಸೊ ನಮ್ಮ ಹೀರೋವನ್ನ ಇಗ್ನೋರ್ ಅನ್ನ ಮಾಡೋ ರೀತಿಯಾಗಿ, ನನಗೆ ಇವನ ಜೊತೆ ರೂಮಿನಲ್ಲಿ ಸ್ವಲ್ಪ ಕೆಲಸ ಇರ್ತಾ ಇದೆ, ಸೊ ಅಲ್ಲಿಯವರೆಗುವೆ ನೀನು ಇಲ್ಲೇನೆ ಕಾಯ್ದು ವೇಟ್ ಅನ್ನ ಮಾಡು ಅನ್ನೋದಾಗಿ ಹೇಳಿಬಿಟ್ಟು ನಮ್ಮ ಹೀರೋವನ್ನ ಒಂದು ಸೋಫಾದಲ್ಲಿ ಕುಳಿತುಕೊಳ್ಳೋದಿಕ್ಕಾಗಿ ಹೇಳ್ತಾಳೆ. ನಮ್ಮ ಹೀರೋ ಎಷ್ಟು ಹೊತ್ತು ಕಾದ್ರುವೆ ಕೂಡ ಇವನ ಕಡೆಗೆ ಅವಳು ತಿರುಗುನುವೆ ನೋಡ್ತಾನೆ ಇಲ್ಲ. ಸೊ ನಮ್ಮ ಹೀರೋ ಇನ್ನವೇ ಕೋಪವನ್ನ ಮಾಡ್ಕೊಂಡು ಡೈರೆಕ್ಟ್ ಆಗಿ ಅವಳ ಹತ್ರಕ್ಕೆ ಬಂದು ಬಿಟ್ಟು, ನನ್ನ ಎಲ್ಲಾ ಕ್ಯಾಸೆಟ್ ಗಳು ಎಲ್ಲಿ ಇರ್ತಾ ಇದೆ ಅದನ್ನ ಹೇಳಿಬಿಡು ಸಾಕು, ನಾನೇನೆ ಹೋಗಿ ಅವುಗಳನ್ನ ತಗೊಳ್ತೀನಿ ಅನ್ನೋದಾಗಿ ಕೇಳ್ಬೇಕಾದ್ರೆ, ನನ್ನ ತಲೆಯನ್ನ ತಿನ್ಬೇಡ ಕಣೋ, ನನ್ನ ಆಫೀಸ್ ರೂಮ್ ಇರ್ತಾ ಇದೆ ಅಲ್ವಾ, ಅಲ್ಲೇನೆ ನಿನ್ನ ಎಲ್ಲಾ ಸಾಂಗ್ ಗಳ ಕ್ಯಾಸೆಟ್ ಗಳು ಇರ್ತಾ ಇದೆ, ಸೊ ಹೋಗಿ ತಗೊಳ್ಳೋ ಅನ್ನೋದಾಗಿ ಹೇಳ್ಬೇಕಾದ್ರೆ ಸರಿ ಓಕೆ ಅನ್ನೋದಾಗಿ ನಮ್ಮ ಹೀರೋನುವೆ ಬರ್ತಾ ಇರ್ತಾನೆ. ಬಟ್ ಆದ್ರೆ ಅಲ್ಲಿ ತುಂಬಾ ಜನರು ಪಾರ್ಟಿಯಲ್ಲಿ ಇರ್ತಾ ಇರೋದ್ರಿಂದ ಎಣ್ಣೆಯನ್ನ ಕುಡಿದು ತೇಲಾಡ್ತಾ ಇದ್ದಾರೆ ಅಲ್ವಾ. ಅದ್ರಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಹೀರೋವಿಗೆ ಡ್ಯಾಶ್ ಅನ್ನ ಮಾಡಿ ಬಿಡ್ತಾನೆ. ಸರಿ ಪರವಾಗಿಲ್ಲ, ಏನುವೆ ಆಗಿರ್ತಾ ಇಲ್ಲ ಅಂತ ಯೋಚನೆಯನ್ನ ಮಾಡಿಬಿಟ್ಟು ರೂಮ್ ನ ಒಳಗಡೆಗೆನೆ ಬಂದು ಬಿಟ್ಟು ಆ ಟೇಪ್ ಗಳನ್ನ ಹುಡ್ಕೋದಿಕ್ಕಾಗಿ ಶುರುವನ್ನ ಮಾಡ್ತಾನೆ. ಹೀಗೇನೆ ಇರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋವಿನ ಮೂಗಿನಿಂದ ರಕ್ತ ಚೋಡ್ತಾ ಇದೆ. ಅಯ್ಯೋ, ಅವನ ಗುದ್ದಿ ಬಿಟ್ಟು ನಮ್ಮ ಮೂಗಿನಿಂದ ರಕ್ತವನ್ನೇ ಚೋಟಿಸಿ ಬಿಟ್ನಲ್ಲ ಅಂತ ನಮ್ಮ ಹೀರೋ ಟೆನ್ಷನ್ ಆಗಿ ಬಿಟ್ಟು ಆ ರೂಮಿನ ಡೋರ್ ಅನ್ನೇ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಅನ್ನ ಮಾಡಿಬಿಟ್ಟು ರಕ್ತ ಚೋಡ್ತಾ ಇರೋದು ನಿಂತ ನಂತರ ಇಲ್ಲಿಂದ ಹೋಗೋಣ ಅಂತ ಡಿಸೈಡ್ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ಅನ್ನ ಮಾಡೋಣ ಅನ್ನೋದಾಗಿ ಅಲ್ಲೇನೆ ಮಲಗಿ ಬಿಡ್ತಾನೆ. ಆ ರೀತಿ ನಮ್ಮ ಹೀರೋ ಮಲಗಿ ನಿದ್ರೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಹೊರಗಡೆಯಿಂದ ತುಂಬಾನೇ ಜೋರಾಗಿ ಶಬ್ದವೆಲ್ಲ ಕೇಳಿ ಬರ್ತಾ ಇದೆ. ಬಟ್ ಆದ್ರೆ ನಮ್ಮ ಹೀರೋವಿಗೆ ಇಂಜುರಿ ಆಗಿ ಬಿಟ್ಟಿರ್ತಾ ಇದೆ ಅಲ್ವಾ, ಸೊ ಕೇರನ್ನೇ ಮಾಡ್ದೆ ಹಾಗೇನೆ ನಿದ್ರೆಗೆ ಜಾರಿ ಬಿಡ್ತಾನೆ. ನೆಕ್ಸ್ಟ್ ಡೇ ನಿದ್ರೆಯಿಂದ ಎಚ್ಚರಿಯಾಗಿ ಬಿಟ್ಟು, ಅಯ್ಯೋಯ್ಯೋ ನಾವು ಇಲ್ಲೇನೆ ಮಲಗಿ ಬಿಟ್ಟಿರ್ತಾ ಇದೀವಾ, ಎಂತ ಕೆಲಸವಾಗಿ ಬಿಡ್ತು, ವಾಪಸ್ ನಾವು ನಮ್ಮ ಮನೆಗೆನೆ ಹೋಗೋಣ ಅಂತ ಹೇಳಿಬಿಟ್ಟು ಅವನು ಹುಡುಕಿ ಬಂದಿರ್ತಾ ಇರುವ ಎಲ್ಲಾ ಸಾಂಗ್ ಗಳ ಕ್ಯಾಸೆಟ್ ಗಳನ್ನ ಎತ್ಕೊಂಡು ಡೋರ್ ಅನ್ನ ಓಪನ್ ಮಾಡಿ ಹೊರಗಡೆಗೆ ಬರ್ಬೇಕಾದ್ರೆ ಗಾಬರಿಯಾಗಿ ಬಿಡ್ತಾ ಇದ್ದಾನೆ. ಅಷ್ಟೇ ಆ ಮನೆಯೆಲ್ಲ ಪೂರ್ತಿಯಾಗಿ ಧ್ವಂಸವಾಗಿ ಬಿಟ್ಟು ಯಾವ ಕಡೆಗೆ ನೋಡಿದ್ರುವೆ ಪೂರ್ತಿಯಾಗಿ ರಕ್ತವೆಲ್ಲ ಚೋಟ್ಕೊಂಡು ಬಿದ್ದಿರ್ತಾ ಇದೆ. ಅಷ್ಟೇ ಇದನ್ನೆಲ್ಲ ನೋಡುವ ನಮ್ಮ ಹೀರೋ ಟೆನ್ಷನ್ ಆಗಿ ಬಿಟ್ಟು ಇಲ್ಲಿ ಯಾರಾದ್ರೂ ಇರ್ತಾ ಇದಾರ ಅಂತ ಬಂದು ನೋಡ್ಬೇಕಾದ್ರೆ ಅವನ ಕಣ್ಣಿಗೆ ಯಾವ ಮನುಷ್ಯರುವೆ ಕಾಣಿಸ್ಕೊಳ್ಳೋದೇ ಇಲ್ಲ. ಅಂಡ್ ಇದೇ ಮನೆಯಲ್ಲಿ ನೆನೆ ಎಲ್ಲರೂ ಸೇರಿ ಬಿಟ್ಟು ಪಾರ್ಟಿಯನ್ನ ಮಾಡ್ತಾ ಇದ್ರು ಅಲ್ವಾ, ಅವರೆಲ್ಲರೂ ಅಚಾನಕ್ ಆಗಿ ಝೋಂಬಿಗಳಾಗಿ ಬದಲಾಗಿರ್ತಾ ಇದ್ದಾರೆ. ಅದ್ರಲ್ಲಿ ನಮ್ಮ ಹೀರೋವಿನ ಎಕ್ಸ್ ಲವರ್ ಆಗಿರ್ತಾರ ಫ್ಯಾನ್ ಇರ್ತಾ ಇದ್ಲು ಅಲ್ವಾ, ಅವಳು ಕೂಡ ಝೋಂಬಿ ಆಗಿ ಬದಲಾಗಿ ಬಿಟ್ಟಿರ್ತಾ ಇದ್ದಾಳೆ. ನಮ್ಮ ಹೀರೋವನ್ನ ನೋಡಿದ ಕೂಡ್ಲೆ ಅವನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಬರ್ಬೇಕಾದ್ರೆ ನಮ್ಮ ಹೀರೋ ಎದ್ನೋ ಬಿದ್ನೋ ಅಂತ ಗಾಬರಿಯಾಗಿ ಬಿಟ್ಟು ಆ ಡೋರ್ ಅನ್ನೇ ಲಾಕ್ ಅನ್ನ ಮಾಡಿಬಿಟ್ಟು ಫ್ಯಾನಿ ಅವಳ ಮನೆಯ ಒಳಗಡೆಗೆನೆ ಉಳಿದುಕೊಳ್ತಾನೆ. ನೆಕ್ಸ್ಟ್ ವಿಂಡೋ ಹತ್ತಿರ ಬಂದು ಬಿಟ್ಟು ಎದುರುಗಡೆಯ ಮನೆಯವರನ್ನ ನೋಡ್ಬೇಕಾದ್ರೆ ಆ ಎದುರುಗಡೆ ಮನೆಯಲ್ಲಿ ಇರ್ತಾ ಇರುವ ಕೆಲವರು ಈ ಝೋಂಬಿಗಳಿಂದ ತಪ್ಪಿಸ್ಕೊಂಡು ಎಲ್ಲಾದ್ರೂ ಹೋಗಿ ಬಿಡೋಣ ಅಂತ ಒಂದು ಕಾರನ್ನ ಹೊತ್ತೋದಿಕ್ಕೆ ಬರ್ಬೇಕಾದ್ರೆ ಅದನ್ನ ನೋಡುವ ಅಲ್ಲೇನೆ ಸುತ್ತಮುತ್ತ ಇರ್ತಾ ಇರುವ ಝೋಂಬಿಗಳೆಲ್ಲ ಬಂದು ಬಿಟ್ಟು ಆ ನಾರ್ಮಲ್ ಆದ ಮನುಷ್ಯರನ್ನುವೆ ಕೊಚ್ಚಿಬಿಟ್ಟು ಅವರನ್ನು ಕೂಡ ಝೋಂಬಿಯನ್ನಾಗಿ ಮಾಡಿ ಬಿಡ್ತಾ ಇದಾವೆ. ಅಷ್ಟೇ ಇದನ್ನೆಲ್ಲ ನೋಡುವ ನಮ್ಮ ಹೀರೋವಿನ ಪರಿಸ್ಥಿತಿ ಹೇಗಿರುತ್ತೆ ಅಲ್ವಾ, ಒಂದ್ ವೇಳೆ ನಾವೇನಾದ್ರೂ ಈ ಮನೆಯಿಂದ ಆಚೆ ಹೋಗೋದಿಕ್ಕೆ ನೋಡಿದ್ರೆ ನನ್ಗೂ ಕೂಡ ಇದೇ ಪರಿಸ್ಥಿತಿ ಆಗುತ್ತೆ ಅನ್ನೋದನ್ನ ಅರ್ಥವನ್ನ ಮಾಡಿಕೊಳ್ತಾನೆ. ಸರಿ ಓಕೆ, ನಮ್ಮ ಹತ್ರ ಇನ್ನು ಬೇರೆ ದಾರಿ ಇದ್ದಿರ್ತಾ ಇಲ್ಲ,
ನಾವಿವಾಗ ಯಾವ ಮನೆಯಲ್ಲಿ ಇರ್ತಾ ಇದೀವೋ ಇಲ್ಲೇನೆ ಸರ್ವೈವ್ ಆಗ್ಬೇಕು. ಸೊ ಈ ಮನೆ ಪೂರ್ತಿ ರಕ್ತವೆಲ್ಲ ಚೊಟ್ಕೊಂಡು ಇರ್ತಾ ಇದೆ ಅಲ್ವಾ, ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಿ ನಾವು ಇರೋದಿಕ್ಕೆ ಯೋಗ್ಯವಾಗಿ ಮಾಡ್ಕೊಳ್ಬೇಕು ಅನ್ನೋದಾಗಿ ಡಿಸೈಡ್ ಅನ್ನ ಮಾಡಿಬಿಟ್ಟು ಆ ಮನೆಯನ್ನ ಕ್ಲೀನ್ ಮಾಡೋದಿಕ್ಕಾಗಿ ನೋಡ್ತಾನೆ. ಅದೇ ರೀತಿಯಾಗಿ ಆ ಮನೆಯನ್ನೆಲ್ಲ ಕ್ಲೀನ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಕೆಳಗಡೆ ಫ್ಲೋರಿನಿಂದ ವಿಚಿತ್ರವಾಗಿ ಶಬ್ದ ಕೇಳಿ ಬರ್ತಾ ಇದೆ. ಸೊ ಏನಿರಬಹುದು ಅಂತ ಕಿವಿಯನ್ನ ಕೊಟ್ಟು ಕೇಳ್ಬೇಕಾದ್ರೆ ಸಡನ್ ಆಗಿ ಆ ಗ್ರೌಂಡ್ ಹೋಲಾಗಿ ಬಿಡ್ತಾ ಇದೆ. ಏನಿರಬಹುದು ಅಂತ ಮತ್ತೆ ಇಣುಕಿ ನೋಡ್ಬೇಕಾದ್ರೆ ಕೆಳಗಡೆ ಫ್ಲೋರಿನಲ್ಲಿ ಇರ್ತಾ ಇರುವ ಒಬ್ಬ ವ್ಯಕ್ತಿ ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾನೆ. ಬಟ್ ಆದ್ರೆ ಅಲ್ಲಿ ಆಕ್ಚುಯಲ್ ಆಗಿ ಏನು ನಡೆದಿರ್ತಾ ಇದೆ ನಾವು ಅದನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಅಲ್ಲಿ ಆಗಿರ್ತಾ ಇರುವ ಹೋಲನ್ನ ಇನ್ನಷ್ಟು ದೊಡ್ಡದನ್ನಾಗಿ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಆ ಫ್ಲೋರ್ ನ ಒಳಗಡೆಗೆನೆ ಬರ್ತಾನೆ. ಆ ರೀತಿ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ಇವಾಗ ತಾನೇ ಒಬ್ಬ ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾನೆ ಅಲ್ವಾ, ಅವನ ವೈಫು ಆಲ್ರೆಡಿ ಝೋಂಬಿ ಆಗಿ ಬಿಟ್ಟಿರ್ತಾ ಇದ್ದಾಳೆ. ಸೊ ಅವಳನ್ನ ಒಂದು ಚೇರಿನಲ್ಲಿ ಕಟ್ಟು ಹಾಕಿ ಮಡಗಿರ್ತಾ ಇದ್ದಾನೆ. ತನ್ನ ವೈಫು ಝೋಂಬಿ ಆಗಿರ್ತಾ ಇದ್ರೆ ಅದನ್ನ ಯಾರ್ ತಾನೇ ಸಹಿಸ್ಕೊಳ್ಳೋದಿಕ್ಕೆ ಆಗುತ್ತೆ. ಸೊ ಮೊದಲು ಅವಳ ಕಥೆಯನ್ನ ಮುಗಿಸಿಬಿಟ್ಟು ಆ ನಂತರ ಇವನು ಕೂಡ ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಮ ಹೀರೋ ಇದನ್ನೆಲ್ಲ ನೋಡಿಬಿಟ್ಟು ಇವರ ಮನೆಯಲ್ಲಿ ಖಂಡಿತ ತಿನ್ನೋದಿಕ್ಕೆ ಏನಾದ್ರೂ ಇದೇ ಇರುತ್ತೆ, ಅಲ್ಲದೆ ನಾವು ಒಂದೇ ಮನೆಯಲ್ಲಿ ಸರ್ವೈವ್ ಆಗ್ಬೇಕು ಅಲ್ವಾ, ಆ ರೀತಿ ನಾವು ಸರ್ವೈವ್ ಆಗ್ಬೇಕು ಅಂದ್ರೆ ತಿನ್ನೋದಿಕ್ಕೆ ತುಂಬಾನೇ ಥಿಂಗ್ಸ್ ಗಳು ಬೇಕು. ಇವರು ಬೇರೆ ಕಪಲ್ ಆಗಿರ್ತಾ ಇರೋದ್ರಿಂದ ಇವರ ಮನೆಯಲ್ಲಿ ಖಂಡಿತ ಏನಾದ್ರೂ ಸಿಕ್ಕೇ ಸಿಗುತ್ತೆ ಅನ್ನೋದಾಗಿ ನೋಡಿಬಿಟ್ಟು ಅಲ್ಲಿ ತಿನ್ನೋದಿಕ್ಕೆ ಇರ್ತಾ ಇರುವ ಎಲ್ಲ ಥಿಂಗ್ಸ್ ಗಳನ್ನೇ ಎತ್ತಿಕೊಳ್ತಾನೆ. ಆ ನಂತರ ಸೇಫ್ಟಿಗಾಗಿ ಆ ವ್ಯಕ್ತಿಯ ಹತ್ರ ಇರ್ತಾ ಇರುವ ಒಂದು ಡಬಲ್ ಬ್ಯಾರಲ್ ಗನ್ ಅನ್ನು ಕೂಡ ಅವನನ್ನೇ ಎತ್ತಿಕೊಳ್ತಾನೆ. ನೆಕ್ಸ್ಟ್ ನಾವು ಬೇಗನೆ ವಾಪಸ್ಸು ನಮ್ಮ ರೂಮಿಗೆನೆ ಹೋಗ್ಬಿಡ್ಬೇಕು ಅಂತ ಒಂದು ಲಿಫ್ಟ್ ನ ಹತ್ತಿರಕ್ಕೆ ಬರ್ಬೇಕಾದ್ರೆ ಆಲ್ರೆಡಿ ಆ ಲಿಫ್ಟಿನ ಹತ್ರ ಒಂದು ವಯಸ್ಸಾದ ಝೋಂಬಿ ಇದ್ದಿರ್ತಾ ಇದೆ. ಅದನ್ನ ನೋಡುವ ನಮ್ಮ ಹೀರೋ ಆ ಝೋಂಬಿಯನ್ನ ಬಾಗಿಲಿಗೆನೆ ಕಟ್ಟಿಯಾಗಿ ಮಾಡುತ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ವಿಂಡೋವಿನ ಹತ್ತಿರಕ್ಕೆ ಬಂದು ನೋಡ್ಬೇಕಾದ್ರೆ ಈ ಪ್ಯಾರಿಸ್ ಇವಾಗ ಯಾವ ರೀತಿ ಬದಲಾಗಿ ಬಿಟ್ಟಿರ್ತಾ ಇದೆ ಅನ್ನೋದನ್ನ ತೋರಿಸ್ತಾರೆ. ಟೋಟಲ್ ಆಗಿ ಮನುಷ್ಯರೆಲ್ಲರೂ ಸತ್ತು ಹೋಗಿಬಿಟ್ಟು ಬರೀ ಝೋಂಬಿಗಳೇ ಸೇರಿಕೊಂಡು ಸಂಪೂರ್ಣ ಪ್ಯಾರಿಸ್ ಅನ್ನೇ ಧ್ವಂಸವನ್ನ ಮಾಡಿ ಬಿಟ್ಟಿರ್ತಾ ಇದಾವೆ. ಅಂಡ್ ಇವಾಗ ನಮ್ಮ ಹೀರೋವಿನ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡೋದಿರ್ಲಿ, ಅಟ್ಲೀಸ್ಟ್ ಮಾತಾಡೋದಿಕ್ಕೂ ಯಾರು ಇದ್ದಿರ್ತಾ ಇಲ್ಲ ಅಲ್ವಾ. ಸೊ ಬೇಜಾರಾಗಿ ಏನನ್ನ ಮಾಡೋದು ಅಂತ ಯೋಚಿಸಿ ಬಿಟ್ಟು ಸೊ ಇವನು ಹಾಡಿರ್ತಾ ಇರುವ ಸಾಂಗ್ ಗಳನ್ನೇ ಕೇಳಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾನೆ. ನೆಕ್ಸ್ಟ್ ನಾವು ಇದೇ ರೀತಿಯಾಗಿ ಒಂಟಿಯಾಗಿ ಮನೆಯ ಒಳಗಡೆ ಇರ್ತಾ ಇದ್ರೆ ಅಟ್ಲೀಸ್ಟ್ ತಿನ್ನೋದಿಕ್ಕೂ ಕೂಡ ಒಂದಷ್ಟು ಥಿಂಗ್ಸ್ ಗಳು ಬೇಕು ಅಲ್ವಾ. ನಮ್ಮ ಹತ್ರ ಎಷ್ಟು ದಿನಗಳ ಮಟ್ಟಿಗೆ ಆಗುವಷ್ಟು ಫುಡ್ ಇರ್ತಾ ಇದೆ, ಫಸ್ಟ್ ಅದನ್ನ ಕ್ಯಾಲ್ಕುಲೇಷನ್ ಅನ್ನ ಮಾಡೋಣ, ಆ ನಂತರ ಫುಡ್ ಅನ್ನ ಎಲ್ಲ ಕಡೆಯಿಂದ ತರೋದಿಕ್ಕಾಗಿ ಟ್ರೈ ಅನ್ನ ಮಾಡೋಣ ಅನ್ನೋದಾಗಿ ಎಲ್ಲವನ್ನ ಕ್ಯಾಲ್ಕುಲೇಷನ್ ಅನ್ನ ಮಾಡಿ ಮಡುಕ್ತಾನೆ. ನಂತರ ದಿನಗಳು ಕಳೀತಾ ನಮ್ಮ ಹೀರೋ ಒಂಟಿಯಾಗಿ ಇರ್ತಾ ಇದ್ದಾನೆ ಅಲ್ವಾ. ಸೊ ಅದರಿಂದ ತುಂಬಾನೇ ಕೋಪ, ಆಂಗ್ಸೈಟಿ ಎಲ್ಲವೇ ಬಂದು ಬಿಡ್ತಾ ಇದೆ. ಅದರಿಂದ ಬೇಜಾರನ್ನ ತಾಳೋದಿಕ್ಕೆ ಆಗದೆ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಡ್ರಮ್ ಸೆಟ್ ಅನ್ನ ತೆಗೆದು ಕೋಪದಲ್ಲೇ ಎರ್ರ ಬಿರಿಯಾಗಿ ಬಾರಿಸೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾನೆ. ಬಟ್ ಆದ್ರೆ ನಮ್ಮ ಹೀರೋವಿಗೆ ಗೊತ್ತಿರ್ತಾ ಇಲ್ಲ ಸೌಂಡ್ ಅನ್ನ ಕೇಳಿ ಝೋಂಬಿಗಳು ಬರ್ತಾವೆ ಅನ್ನೋದು. ಅಂಡ್ ಅದೇ ರೀತಿಯಾಗಿ ನಮ್ಮ ಹೀರೋ ತುಂಬಾನೇ ಸೌಂಡ್ ಅನ್ನ ಮಾಡಿರ್ತಾ ಇರೋದ್ರಿಂದ ತುಂಬಾನೇ ಝೋಂಬಿಗಳು ಅಲ್ಲಿಗೆ ಬಂದು ಬಿಡ್ತಾ ಇದಾವೆ. ಅಷ್ಟೇ ಇದನ್ನ ನೋಡಿ ನಮ್ಮ ಹೀರೋ ಇನ್ನವೇ ಟೆನ್ಷನ್ ಆಗಿ ಬಿಟ್ಟು ಅವನ ಹತ್ರವಾಗಿ ಒಂದು ಗನ್ ಇದಿರ್ತಾ ಇತ್ತು ಅಲ್ವಾ, ಅದನ್ನ ಝೋಂಬಿಗಳಿಗೆ ತೋರಿಸಿ ನೀವೇನಾದ್ರೂ ನನ್ನ ಹತ್ರ ಬರಕ್ಕೆ ಯೋಚನೆಯನ್ನ ಮಾಡಿದ್ರುವೆ ಕೂಡ ಎಲ್ಲರನ್ನುವೆ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಕಳುಹಿಸಿ ಬಿಡ್ತೀನಿ ಕೊಂಡ್ರು, ಹಿಂದಕ್ಕೆ ಹೊರಟೋಗಿ ಅನ್ನೋದಾಗಿ ಗನ್ನನ್ನ ತೋರಿಸಿ ಝೋಂಬಿಗಳಿಗೇನೆ ಎದುರಿಸ್ತಾನೆ. ಅಂಡ್ ಇದೇ ರೀತಿಯಾಗಿ ಅವನಿಗೆ ಯಾವಾಗೆಲ್ಲ ಬೇಜಾರಾಗುತ್ತೋ ಆವಾಗೆಲ್ಲ ಡ್ರಮ್ ಸೆಟ್ ಅನ್ನ ಬಾರಿಸೋದು, ಗನ್ನನ್ನ ತೋರಿಸಿ ಹೆದರಿಸೋದು, ಇದೇ ರೀತಿಯಾಗಿನೇ ಬದುಕಿ ಬರ್ತಾ ಇರ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಸ್ನಾನವನ್ನ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ವಾಟರ್ ಸ್ಟಾಪ್ ಆಗಿ ಬಿಡ್ತಾ ಇದೆ. ಅಂದ್ರೆ ಇವಾಗ ಎಲ್ಲ ಕಡೆ ಝೋಂಬಿಗಳು ಹೆಚ್ಚಾಗಿ ಬಿಟ್ಟು ಮನುಷ್ಯರೇ ಇದ್ದಿರ್ತಾ ಇಲ್ಲ ಅಲ್ವಾ, ಆದ್ರಿಂದ ಸರಿಯಾಗಿ ವಾಟರ್ ಸಪ್ಲೈ ಕೂಡ ಇದ್ದಿರ್ತಾ ಇಲ್ಲ. ಸೊ ಇವಾಗ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಅವನ ಹತ್ರವಾಗಿ ಇರ್ತಾ ಇರುವ ಎಲ್ಲಾ ಥಿಂಗ್ಸ್ ಗಳನ್ವೇ ಕೂಡ ಟೆರೆಸ್ ನ ಮೇಲೆ ತಂದು ಬಿಟ್ಟು ಮಳೆಯ ನೀರನ್ನೇ ಸೇವ್ ಮಾಡಿ ಅದನ್ನೇ ಯೂಸ್ ಮಾಡೋಣ ಅನ್ನೋದಾಗಿ ಯೋಚನೆಯನ್ನ ಮಾಡಿಬಿಟ್ಟು ಎಲ್ಲವನ್ನ ತಂದು ಬಿಟ್ಟು ಟೆರೆಸ್ ನ ಮೇಲೆ ಮಡಗಿ ವಾಟರ್ ಅನ್ನ ಸೇವ್ ಮಾಡಿಕೊಳ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಅವನ ರೂಮಿನಲ್ಲಿ ಇರ್ತಾ ಇರ್ಬೇಕಾದ್ರೆ ಆ ಝೋಂಬಿಗಳೆಲ್ಲ ಸೇರಿ ಬಿಟ್ಟು ನಮ್ಮ ಹೀರೋ ಇರ್ತಾ ಇರುವ ರೂಮಿನ ಡೋರ್ ಅನ್ನೇ ಒಡೆದು ಬಿಟ್ಟು ಡೈರೆಕ್ಟ್ ಆಗಿ ಆ ರೂಮಿನ ಒಳಗಡೆಗೆ ಬಂದು ನಮ್ಮ ಹೀರೋವಿನ ಕಥೆಯನ್ನ ಮುಗಿಸಿ ಬಿಡ್ತಾ ಇದ್ದಾವೆ. ಅಷ್ಟೇ ಗಾಬರಿಯಾಗಿ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ನಮ್ಮ ಹೀರೋ ಕನಸನ್ನ ಕಂಡಿರ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಮ ಹೀರೋ ಆ ಮನೆಯ ಒಳಗಡೆಗೆನೆ ಜಾಗಿಂಗ್ ಅನ್ನ ಮಾಡ್ಕೊಂಡು ತುಂಬಾನೇ ಹೆಲ್ತಿಯಾಗಿ ಇರೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಇವನ ಹತ್ರವಾಗಿ ಮಾತನಾಡೋದಿಕ್ಕೂ ಕೂಡ ಯಾರುವೇ ಇದ್ದಿರ್ತಾ ಇಲ್ಲ ಅಲ್ವಾ, ಒಂಟಿತನ ಅನ್ನೋದು ತುಂಬಾನೇ ಕಾಡ್ತಾ ಇದೆ. ಸೊ ನಮ್ಮ ಹತ್ರವಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡೋರು ಯಾರಾದ್ರೂ ಬೇಕೇ ಬೇಕು ಅಂತ ಡಿಸೈಡ್ ಅನ್ನ ಮಾಡಿ ಒಂದು ಲಿಫ್ಟ್ ನ ಹತ್ರ ಒಂದು ವಯಸ್ಸಾದ ಝೋಂಬಿಯನ್ನ ಕೊಟ್ಟು ಮಡಗಿರ್ತಾ ಇದ್ದ ಅಲ್ವಾ, ಆ ಝೋಂಬಿಯ ಹತ್ತಿರಕ್ಕೆ ಬಂದು ಬಿಟ್ಟು ಫ್ರೆಂಡ್ ಅನ್ನ ಮಾಡಿಕೊಳ್ತಾನೆ. ಅಲ್ಲದೆ ಆ ಝೋಂಬಿಗೆ ಆಲ್ಫ್ರೆಡ್ ಅನ್ನುವ ಒಂದು ಹೆಸರನ್ನುವೆ ಕೂಡ ಮಡುಕ್ತಾನೆ. ನೆಕ್ಸ್ಟ್ ಒಂದು ದಿನ ಇದೇ ರೀತಿಯಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ಕೊಂಡು ಝೋಂಬಿಗಳೇನಾದ್ರೂ ಇವನ ಮನೆಯ ಹತ್ತಿರಕ್ಕೆ ಬರ್ತಾ ಇದ್ರೆ ಅವುಗಳ ಕಥೆಯನ್ನ ಮುಗಿಸೋಣ ಅನ್ನೋದಾಗಿ ನೋಡ್ತಾ ಕುಳಿತಿರ್ತಾ ಇರ್ಬೇಕಾದ್ರೆ
ಸಡನ್ ಆಗಿ ಒಂದು ಬೆಕ್ಕು ಕಾಣಿಸಿಕೊಳ್ಳುತ್ತೆ. ಅಷ್ಟೇ ಅದನ್ನ ನೋಡುವ ನಮ್ಮ ಹೀರೋವಿಗೆ ಮರುಭೂಮಿಯಲ್ಲಿ ನೀರನ್ನ ಕಂಡಷ್ಟು ಸಂತೋಷವಾಗಿ ಬೀಳ್ತಾ ಇದೆ. ಸೊ ಹೇಗಾದ್ರೂ ಮಾಡಿ ಆ ಬೆಕ್ಕನ್ನ ನಾವು ನಮ್ಮ ಹತ್ರ ಬರೋ ಹಾಗೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಆ ಬೆಕ್ಕೆ ನಮಗೆ ಇವಾಗ ಪಾರ್ಟ್ನರ್ ಆಗಿ ಇರೋದಿಕ್ಕೆ ಸಾಧ್ಯ, ಅದ್ರ ಜೊತೆಯಾಗಿನೇ ನನ್ನ ಟೈಮ್ ಅನ್ನ ಸ್ಪೆಂಡ್ ಮಾಡೋದಿಕ್ಕೆ ಸಾಧ್ಯ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡಿಬಿಟ್ಟು ಬೇಗನೆ ಸ್ವಲ್ಪ ಫುಡ್ ಅನ್ನ ಎತ್ಕೊಂಡು ಆ ಬೆಕ್ಕನ್ನ ಹಿಡಿಯೋದಿಕ್ಕಾಗಿ ಬರ್ತಾನೆ. ಬಟ್ ಆದ್ರೆ ಆ ಬೆಕ್ಕು ಹೋಗಲ್ಲೋ, ನಿನ್ ಫುಡ್ವೇ ಬೇಡ ಏನುವೆ ಬೇಡ ಅನ್ನೋ ರೀತಿಯಾಗಿ ಸೈಲೆಂಟ್ ಆಗಿ ಬೇರೆ ಕಡೆಗೆ ಹೋಗಿ ಬಿಡ್ತಾ ಇದೆ. ಅಷ್ಟೇ ಇದನ್ನ ಕೊಳ್ಳ್ಕೊಂಡ್ರೆ ನಮ್ಮ ಕತೆ ಇನ್ನವೇ ಹಾಳಾಗಿ ಬಿಡುತ್ತೆ ಅಂತ ಯೋಚಿಸಿ ಬಿಟ್ಟು ನಾವೇನೇ ಆ ಬೆಕ್ಕನ್ನ ಹಿಡಿದು ತರೋಣ ಅಂತ ಬೆಕ್ಕನ್ನ ಫಾಲೋವನ್ನ ಮಾಡಿ ಬರ್ತಾನೆ. ಬಟ್ ಆದ್ರೆ ಸಿಚುವೇಶನ್ ನಮ್ಮ ಹೀರೋವಿಗೆ ಸಪೋರ್ಟ್ ಅನ್ನೇ ಮಾಡೋದಿಲ್ಲ. ಅಲ್ಲಿ ಇರ್ತಾ ಇರುವ ಝೋಂಬಿಗಳು ನಮ್ಮ ಹೀರೋವನ್ನ ನೋಡಿ ಅವನನ್ನ ಅಟ್ಯಾಕ್ ಮಾಡೋದಿಕ್ಕಾಗಿ ಹಿಂದೆನೆ ಬಂದು ಬಿಡ್ತಾವೆ. ಅಷ್ಟೇ ನಮ್ಮ ಹೀರೋ ತುಂಬಾನೇ ಹೆದರಿ ಗಾಬರಿಯಾಗಿ ಬಿಟ್ಟು ಹೇಗೋ ತುಂಬಾನೇ ಕಷ್ಟವನ್ನೆಲ್ಲ ಪಡ್ಕೊಂಡು ಆ ಝೋಂಬಿಗಳ ಕೈಯಿಂದ ತಪ್ಪಿಸಿಕೊಂಡು ಕೊನೆಯ ಕ್ಷಣದಲ್ಲಿ ವಾಪಸ್ಸು ಅವನು ಇರ್ತಾ ಇದ್ದ ಮನೆಯ ಒಳಗಡೆಗೆನೆ ಬಂದು ಬಿಡ್ತಾನೆ. ಅಲ್ಲದೆ ಆ ಬೆಕ್ಕಿನಿಂದಾನೇ ಅಲ್ವಾ ಇಷ್ಟೆಲ್ಲ ಆಗಿರ್ತಾ ಇರೋದು. ಸೊ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಗನ್ನನ್ನ ತೆಗೆದು ಆ ಬೆಕ್ಕಿನ ಖಾತೆಯನ್ನೇ ಮುಗಿಸಿ ಹಾಕ್ತಾನೆ. ನೆಕ್ಸ್ಟ್ ಅವನ ಕಾಲನ್ನ ನೋಡ್ಬೇಕಾದ್ರೆ ಅವನ ಕಾಲಿಗೆ ಇಂಜುರಿ ಆಗಿ ಬಿಟ್ಟಿರ್ತಾ ಇದೆ. ಅಷ್ಟೇ ನಮ್ಮ ಹೀರೋ ಹೆದರಿ ಗಾಬರಿಯಾಗಿ ಬಿಡ್ತಾ ಇದ್ದಾನೆ. ಒಂದ್ ವೇಳೆ ಆ ಝೋಂಬಿಗಳೇನಾದ್ರೂ ಕಚ್ಚಿ ಬಿಟ್ಟಿರ್ತಾ ಇದ್ರೆ ನಾವು ಝೋಂಬಿಗಳಾಗಿ ಬಿಡ್ತೀವ. ಅಯ್ಯೋಯ್ಯೋ ಎಂತ ಕೆಲಸವಾಗಿ ಬಿಡ್ತು. ಆ ರೀತಿ ಝೋಂಬಿಯಾಗಿ ನನ್ನ ಕೈಲಂತವೇ ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾದ್ರೂ ಆಗಿ ಬಿಟ್ರೆ ನಾನು ತೀರಿ ಹೋಗಿ ಬಿಡ್ತೀನಿ ಅನ್ನೋದಾಗಿ ತುಂಬಾನೇ ಟೆನ್ಷನ್ ಆಗ್ಬೇಕಾದ್ರೆ ಹಾಗೇನೆ ಅನ್ಕಾನ್ಶಿಯಸ್ ಆಗಿ ಬಿಡ್ತಾನೆ. ನೆಕ್ಸ್ಟ್ ಎಚ್ಚರಿಯಾಗಿ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಅವನಲ್ಲಿ ಯಾವ್ದೇ ರೀತಿಯ ಚೇಂಜಸ್ ಗಳಿವೆ ಇಲ್ದಿರ ನಾರ್ಮಲ್ ಆಗಿನೇ ಇರ್ತಾ ಇದ್ದಾನೆ. ಸೊ ಇದನ್ನ ಅಬ್ಸರ್ವ್ ಅನ್ನ ಮಾಡಿಬಿಟ್ಟು ಹುಚ್ಚನ ಹಾಗೆ ನಗೋಡೋದಿಕ್ಕೆಲ್ಲ ಶುರುವನ್ನ ಮಾಡಿಕೊಳ್ತಾನೆ. ನೆಕ್ಸ್ಟ್ ಇದೇ ರೀತಿಯಾಗಿ ದಿನಗಳು ಕಳಿತಾನೆ ಹೋಗುತ್ತೆ, ತಿಂಗಳುಗಳು ಉರುಳ್ತಾನೆ ಹೋಗುತ್ತೆ. ಹಾಗೇನೆ ಸೀಸನ್ ಕೂಡ ವಿಂಟರ್ ಸೀಸನ್ ಆಗಿ ಬದಲಾಗುತ್ತೆ. ಸೊ ತುಂಬಾನೇ ಕಷ್ಟವನ್ನೆಲ್ಲ ಪಟ್ಟು ಬಿಟ್ಟು ಮನೆಯಲ್ಲಿ ಬೆಂಕಿಯನ್ನೆಲ್ಲ ಕೊಚ್ಚಿಸಿ ಇನ್ನಷ್ಟು ಡಿಫಿಕಲ್ಟ್ ಆಗಿ ಇರ್ತಾ ಇರುವ ಜೀವನವನ್ನ ಆರಂಭವನ್ನ ಮಾಡ್ತಾನೆ. ಬಟ್ ಆದ್ರೆ ಇವನು ಒಂಟಿಯಾಗಿ ತಾನೇ ಇರ್ತಾ ಇದ್ದಾನೆ. ಸೊ ಇವನ ಮಾನಸಿಕ ಸ್ಥಿತಿ ದಿನದಿಂದ ದಿನಕ್ಕೆ ಹಾಳಾಗಿ ಬಿಡ್ತಾ ಇದೆ. ಮೆಂಟಲ್ ಹೆಲ್ತ್ ಹಾಳಾಗಿ ಇರ್ತಾ ಇದೆ ಅಂದ್ರೆ ಯಾವಾಗ ಬೇಕಾವಾಗ ಆಂಗ್ಸೈಟಿ ಬರುತ್ತೆ, ಕೋಪ ಬರುತ್ತೆ, ಈ ರೀತಿ ತುಂಬಾನೇ ಚೇಂಜಸ್ ಆಗುತ್ತೆ ಅಲ್ವಾ. ಅದ್ರಿಂದ ಆಲ್ಫ್ರೆಡ್ ಅನ್ನುವ ಒಂದು ಝೋಂಬಿಯನ್ನ ಕಟ್ಟು ಮಡಗಿರ್ತಾ ಇದ್ದಾನೆ ಅಲ್ವಾ. ಅದ್ರ ಹತ್ರವಾಗಿನೇ ಬಂದು ಬಿಟ್ಟು ಅದ್ರ ಮೇಲೆನೆ ತನ್ನ ಕೋಪವನ್ನ ತೀರಿಸಿಕೊಳ್ತಾನೆ. ನೆಕ್ಸ್ಟ್ ವಿಂಡೋವಿನ ಹತ್ತಿರಕ್ಕಾಗಿ ಬಂದು ನೋಡ್ಬೇಕಾದ್ರೆ ತುಂಬಾನೇ ದಿನಗಳಿಂದ ಯಾವುದೇ ಮನುಷ್ಯರುವೆ ಕಾಣಿಸ್ತಾ ಇಲ್ಲ, ಯಾವುದೇ ಝೋಂಬಿಗಳುವೆ ಕಾಣಿಸ್ತಾನೆ ಇಲ್ಲ. ಸೊ ಈ ಝೋಂಬಿಗಳು ಏನಾಗಿರ್ತಾ ಇದೆ ನೋಡೋಣ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡಿಬಿಟ್ಟು ಡ್ರಮ್ ಸೆಟ್ ಅನ್ನ ತಗೊಂಡು ಎರ ಬಿರಿಯಾಗಿ ಬಾರಿಸೋದಿಕ್ಕೆ ಮತ್ತೆ ಶುರುವನ್ನ ಮಾಡಿಕೊಳ್ತಾನೆ. ಅಷ್ಟೇ ಸೌಂಡ್ ಅನ್ನ ಕೇಳಿದ ಝೋಂಬಿಗಳು ಕೂಡ ಎಲ್ಲ ಕಡೆಯಿಂದನವೇ ಸುತ್ತುವರಿದು ಬಿಡ್ತಾವೆ. ನಮಗೆ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬಂದ್ರೂ ಕೂಡ ಪರವಾಗಿಲ್ಲ, ಬಟ್ ಆದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಝೋಂಬಿಗಳಾದ್ರೂ ಆಗ್ಲಿ ಮನುಷ್ಯರಾದ್ರೂ ಆಗ್ಲಿ ಯಾರಾದ್ರೂ ಓಡಾಡ್ತಾನೆ ಇರ್ಬೇಕು ಅನ್ನೋದಾಗಿ ಜಿಂಗಲಾಲ ಅಂತ ಜಾಲಿಯಾಗಿ ಡ್ರಮ್ ಸೆಟ್ ಅನ್ನೆಲ್ಲ ಬಾರಿಸಿ ಆ ಝೋಂಬಿಗಳು ಅವನನ್ನ ಹಿಡಿಯೋದಿಕ್ಕಾಗಿ ನೋಡ್ತಾ ಇದ್ರು ಕೂಡ ಮಸ್ತಿಯನ್ನ ಮಾಡಿ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ನೆಕ್ಸ್ಟ್ ಅವತ್ತು ನೈಟ್ ನಮ್ಮ ಹೀರೋ ಚೆನ್ನಾಗಿ ಮಲಗಿ ನಿದ್ರೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅಚಾನಕ್ ಆಗಿ ಡೋರ್ ನ ಕಡೆಯಿಂದ ಯಾವ್ದೋ ಶಬ್ದ ಕೇಳಿ ಬರ್ತಾ ಇದೆ. ಸೊ ನಮ್ಮ ಹೀರೋ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಖಂಡಿತ ಇಲ್ಲಿಗೆ ಆ ಝೋಂಬಿಗಳು ಬಂದು ಬಿಟ್ಟಿರ್ತಾ ಇದಾವೆ ಅನ್ನೋದನ್ನ ತಿಳ್ಕೊಂಡು ಗನ್ನನ್ನ ತಗೊಂಡು ಆ ಡೋರ್ ಗೆ ಶೂಟ್ ಅನ್ನ ಮಾಡಿ ಬಿಡ್ತಾನೆ. ನೆಕ್ಸ್ಟ್ ಏನಿರಬಹುದು ನೋಡೋಣ ಅಂತ ಡೋರ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದು ಯಾವ್ದೇ ಝೋಂಬಿಯಾಗಿ ಇದ್ದಿರ್ತಾ ಇಲ್ಲ, ನಾರ್ಮಲ್ ಆದ ಒಂದು ಹುಡುಗಿಯಾಗಿನೇ ಇದ್ದಿರ್ತಾ ಇದ್ದಾಳೆ. ಇವನ ರೀತಿಯಾಗಿನೇ ತುಂಬಾನೇ ಕಷ್ಟವನ್ನ ಪಟ್ಟು ಈ ಝೋಂಬಿಗಳಿಂದ ಸರ್ವೈವ್ ಆಗಿರ್ತಾ ಇರೋ ಹುಡುಗಿಯಾಗಿರ್ತಾ ಇದ್ದಾಳೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ನಾವು ಎಂತ ತಪ್ಪನ್ನ ಮಾಡಿಬಿಟ್ವಿ, ಝೋಂಬಿ ಅನ್ಕೊಂಡು ನಮ್ ಹಾಗೇನೆ ಸರ್ವೈವ್ ಆಗಿರ್ತಾ ಇರೋ ಒಂದು ಹುಡುಗಿಗೆ ಶೂಟ್ ಅನ್ನ ಮಾಡಿಬಿಟ್ವಲ್ಲ ಅಂತ ತುಂಬಾನೇ ಟೆನ್ಷನ್ ಆಗಿಬಿಟ್ಟು ಆ ಹುಡುಗಿಯನ್ನ ಒಳಗಡೆಗೆನೆ ಕರ್ಕೊಂಡು ಬಂದು ಬಿಟ್ಟು ತುಂಬಾನೇ ಜಾಗರೂಕತೆಯಿಂದ ಅವಳ ಹೊಟ್ಟೆಯಲ್ಲಿ ಇರ್ತಾ ಇರುವ ಬುಲೆಟ್ ಅನ್ನ ಹೊರಗಡೆಗೆ ತೆಗಿತಾನೆ. ಆ ನಂತರ ಬ್ಯಾಂಡೇಜ್ ಅನ್ನೆಲ್ಲ ಹಾಕಿಬಿಟ್ಟು ಫಸ್ಟ್ ಏಡ್ ಅನ್ನ ಮಾಡಿ ಕೊಡ್ತಾನೆ. ನೆಕ್ಸ್ಟ್ ಆ ಹುಡುಗಿಯ ಬ್ಯಾಗ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಒಂದು ದೊಡ್ಡದಾಗಿ ಇರ್ತಾ ಇರುವ ಹಗ್ಗ ಮತ್ತೆ ಒಂದು ಹುಕ್ ಸಿಗ್ತಾ ಇದೆ. ಅಂದ್ರೆ ಆ ಹುಡುಗಿ ಆ ಹಗ್ಗ ಮತ್ತೆ ಹುಕ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಬಿಲ್ಡಿಂಗ್ ನಿಂದ ಮತ್ತೊಂದು ಬಿಲ್ಡಿಂಗ್ ಗೆ ಜಂಪ್ ಅನ್ನ ಮಾಡಿ ಬಂದಿರ್ತಾ ಇದ್ದಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹೀರೋ ಆ ಹುಡುಗಿಯ ಹತ್ತಿರಕ್ಕೆ ಬಂದು ನೋಡ್ಬೇಕಾದ್ರೆ ಆ ಹುಡುಗಿಗೆ ಆಗಿರ್ತಾ ಇರುವ ಪೆಟ್ಟಿನಿಂದ ಚೇತರಿಸಿಕೊಳ್ತಾ ಇದ್ದಾಳೆ. ನಂತರ ನನ್ನ ಹೆಸರು ಸಾರಾ, ನಿನ್ ಹಾಗೇನೆ ಎಷ್ಟೋ ಜನರು ತುಂಬಾನೇ ಕಷ್ಟವನ್ನೆಲ್ಲ ಪಟ್ಟು ಬಿಟ್ಟು ಸರ್ವೈವ್ ಆಗಿರ್ತಾ ಇರೋದನ್ನ ನಾನು ನೋಡಿರ್ತಾ ಇದ್ದೀನಿ. ಬಟ್ ಆದ್ರೆ ಒಂಟಿಯಾಗಿ ಇದ್ದು ಮೆಂಟಲ್ ಹೆಲ್ತ್ ಅನ್ನ ಹಾಳನ್ನ ಮಾಡ್ಕೊಂಡು ಎಲ್ಲರೂ ಸೂಸೈಡ್ ಅನ್ನ ಮಾಡ್ಕೊಂಡು ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾರೆ ಅನ್ನೋದಾಗಿ ತುಂಬಾನೇ ವಿಷಯಗಳನ್ನ ಶೇರ್ ಮಾಡಿಕೊಳ್ತಾಳೆ. ಅಂಡ್ ನಮ್ಮ ಹೀರೋ ಕೂಡ ಇವನು ಇಷ್ಟು ದಿನಗಳಾಗಿ ಇಲ್ಲಿ ಹೇಗೆ ಸರ್ವೈವ್ ಆಗಿರ್ತಾ ಇದ್ದಾನೆ, ಏನೇನೆಲ್ಲ ಮಾಡಿರ್ತಾ ಇದ್ದಾನೆ ಅನ್ನೋದಾಗಿ ತುಂಬಾನೇ ವಿಷಯಗಳನ್ನ ಇವನು ಕೂಡ ಶೇರ್ ಮಾಡಿಕೊಳ್ತಾನೆ. ನೆಕ್ಸ್ಟ್ ಸಾರಾ ಅವಳನ್ನ ಕರ್ಕೊಂಡು ಆಲ್ಫ್ರೆಡ್ ಅನ್ನುವ ಒಂದು ಝೋಂಬಿಯನ್ನ ಕೊಟ್ಟು ಹಾಕಿ ಮಡಗಿರ್ತಾ ಇದ್ದಾನೆ ಅಲ್ವಾ, ಅಲ್ಲಿಗೆನೆ ಕರ್ಕೊಂಡು ಬಂದು ಆ ಝೋಂಬಿಯನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾನೆ.
ನನ್ಗೆ ಕೋಪ ಬಂದ್ರುವೆ ಬೇಜಾರಾದ್ರುವೆ ಈ ಜೋಂಬಿಯ ಹತ್ರನೇ ಬಂದು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ದೆ ಅನ್ನೋದಾಗಿ ತುಂಬಾನೇ ವಿಷಯಗಳನ್ನ ಹೇಳಿಕೊಳ್ತಾನೆ. ನಂತರ ದಿನಗಳು ಕಳಿತಾ ಇಬ್ಬರುವೆ ಒಬ್ಬರಿಗೊಬ್ಬರು ತಮ್ಮ ಸುಖ ದುಃಖಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಶುರುವನ್ನ ಮಾಡ್ತಾರೆ. ಒಟ್ಟಿಗೆ ಸಾಂಗ್ ಅನ್ನ ಆಡೋದು, ಡ್ಯಾನ್ಸ್ ಅನ್ನ ಮಾಡೋದು, ಫುಡ್ ಅನ್ನ ಒಟ್ಟಿಗೆ ತಿನ್ನೋದು, ಈ ರೀತಿಯಾಗಿ ಇಬ್ಬರುವೆ ಒಟ್ಟಿಗೆನೆ ಟೈಮ್ ಅನ್ನ ಸ್ಪೆಂಡ್ ಮಾಡೋದಕ್ಕಾಗಿ ಶುರುವನ್ನ ಮಾಡಿಕೊಳ್ತಾರೆ. ನೆಕ್ಸ್ಟ್ ನಮ್ಮ ಹೀರೋ ಆಲ್ಫ್ರೆಡ್ ನ ಹತ್ತಿರಕ್ಕೆ ಬಂದು ಬಿಟ್ಟು ಇಷ್ಟು ದಿನಗಳಾಗಿ ತನ್ನ ಕೋಪವನ್ನ ಆ ಜೋಂಬಿಯ ಮೇಲೆ ತೋರಿಸ್ತಾ ಇದ್ದ ಅಲ್ವಾ, ಆದ್ರೆ ಇವತ್ತು ಏನನ್ನ ಹೇಳ್ತಾನೆ ಅಂದ್ರೆ, ಲೋ ಬೋಡಾ, ನಿಮ್ ಅಣ್ಣನಿಗೆ ಲವ್ ಫೀಲಿಂಗ್ಸ್ ಬಂದು ಬಿಟ್ಟಿರ್ತಾ ಇದೆ ಕಣೋ. ಮೇ ಬಿ ಆ ಹುಡುಗಿಯನ್ನ ನೋಡಿ ನಾನು ಲವ್ ಅಲ್ಲಿ ಬಿದ್ದು ಬಿಟ್ಟಿರ್ತಾ ಇದ್ದೀನಿ, ನಿನಗೆ ಒಬ್ಬಳು ಹೊತ್ತಿಗೆ ಸಿಕ್ಕಿ ಬಿಡ್ಲು ಕಣೋ ಮಚ್ಚ ಅನ್ನೋದಾಗಿ ತುಂಬಾನೇ ಜಾಲಿಯಾಗಿ ಮಾತನಾಡ್ತಾನೆ. ನೆಕ್ಸ್ಟ್ ನಾವು ಇಲ್ಲೇನೆ ಇರ್ಬೇಕು ಅಂದ್ರೆ ತಿನ್ನೋದಿಕ್ಕೆ ಫುಡ್ ಬೇಕೇ ಬೇಕು. ಬಟ್ ಆದ್ರೆ ಇವಾಗ ಇಲ್ಲಿ ಇಬ್ರು ಇರ್ತಾ ಇರೋದ್ರಿಂದ ಗ್ರೋಸರಿ ಪೂರ್ತಿಯಾಗಿ ಖಾಲಿಯಾಗುವ ಸಿಚುವೇಶನ್ ಗೆ ಬಂದು ಬಿಟ್ಟಿರ್ತಾ ಇದೆ. ಸೊ ನಮ್ಮ ಹತ್ರ ಇರ್ತಾ ಇರುವ ಥಿಂಗ್ಸ್ ಎಷ್ಟು ದಿನಗಳಾಗಿ ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಅನ್ನ ಮಾಡಿಬಿಟ್ಟು, ಸರಿ ಓಕೆ ಹೇಗಾದ್ರೂ ಮಾಡಿ ಎಷ್ಟು ಸಿಗುತ್ತೋ ಅಷ್ಟು ಥಿಂಗ್ಸ್ ಗಳನ್ನ ತರೋಣ ಅನ್ನೋದಾಗಿ ಒಂದು ಗನ್ ಅನ್ನ ಎತ್ಕೊಂಡು ಫುಡ್ ಗಳನ್ನ ತರೋದಿಕ್ಕಾಗಿ ಕೆಳಗಡೆಗೆ ಬರ್ತಾನೆ. ಆ ರೀತಿ ಬಂದು ಒಂದು ರೂಮ್ ನ ಒಳಗಡೆಗೆ ನೋಡ್ಬೇಕಾದ್ರೆ ಆ ರೂಮ್ ನಲ್ಲಿ ತುಂಬಾನೇ ಜೋಂಬಿಗಳು ಆಲ್ರೆಡಿ ಇದ್ದಿರ್ತಾ ಇದಾವೆ. ನಂತರ ಅವನು ತಂದಿರ್ತಾ ಇರುವ ಗನ್ನಿನಿಂದ ಎಲ್ಲಾ ಜೋಂಬಿಗಳ ಖಾತೆಯನ್ನ ಮುಗಿಸಿಬಿಟ್ಟು ಆ ರೂಮ್ ನ ಒಳಗಡೆ ತಿನ್ನೋದಿಕ್ಕೆ ಯಾವೆಲ್ಲ ಥಿಂಗ್ಸ್ ಗಳು ಸಿಗುತ್ತೋ ಎಲ್ಲವನ್ನುವೆ ಶಿಸ್ತಾಗಿ ಪ್ಯಾಕ್ ಅನ್ನ ಮಾಡ್ಕೊಂಡು ವಾಪಸ್ ಬರ್ತಾನೆ. ಅಣ್ಣ ಫುಲ್ಲು ಲವ್ ಫೀಲಿಂಗ್ ನಲ್ಲೇ ಯಾವಾಗ್ಲೂ ಇರ್ತಾ ಇದ್ದಾನೆ. ಹೇಗೋ ನನ್ಗೆ ಒಂದು ಹುಡುಗಿ ಸಿಕ್ಕಿ ಬಿಟ್ಟಿರ್ತಾ ಇದ್ದಾಳೆ, ಅವಳ ಜೊತೆಯಾಗಿನೇ ನನ್ನ ಲೈಫ್ ಅನ್ನ ಕೊಳಿತೀನಿ ಅನ್ನೋದಾಗಿ ಡಿಸೈಡ್ ಕೂಡ ಆಗಿ ಬಿಡ್ತಾನೆ. ನೆಕ್ಸ್ಟ್ ಆ ರೀತಿ ತಿನ್ನೋದಿಕ್ಕೆ ಥಿಂಗ್ಸ್ ಗಳನ್ನೆಲ್ಲ ತರ್ತಾನೆ ಅಲ್ವಾ, ಆ ರೀತಿ ತಂದು ಬಿಟ್ಟು ನಮ್ಮ ಸಾರಾ ಎಲ್ಲಿ ಇರ್ತಾ ಇದ್ದಾಳೆ ಅಂತ ಸುತ್ತಮುತ್ತ ನೋಡ್ಬೇಕಾದ್ರೆ ಸಾರಾ ಎಲ್ಲಿನೂ ಕಾಣಿಸ್ತಾನೆ ಇಲ್ಲ. ಸೊ ಅವಳನ್ನ ಹುಡುಕಿ ಟೆರೆಸ್ ನ ಮೇಲ್ಗಡೆಗೆ ಬರ್ಬೇಕಾದ್ರೆ ನಮ್ಮ ಸಾರಾ ಕೂಡ ಅಲ್ಲೇನೆ ನಿಂತಿರ್ತಾ ಇದ್ದಾಳೆ. ಅಲ್ಲದೆ ಯಾವ್ದೋ ಒಂದು ವಿಷಯವನ್ನ ಯೋಚನೆಯನ್ನ ಮಾಡಿ ಬೇಜಾರಿನಲ್ಲಿ ಇರ್ತಾ ಇದ್ದಾಳೆ. ಸೊ ಏನಾಗಿರ್ತಾ ಇದೆ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ, ಒಂದ್ ವೇಳೆ ನಾವು ಇದೇ ಜಾಗದಲ್ಲಿ ಉಳ್ಕೊಂಡ್ರೆ ನಮ್ಮ ಮೆಂಟಲ್ ಹೆಲ್ತ್ ತುಂಬಾನೇ ಹಾಳಾಗೋದಿಕ್ಕೆ ಶುರುವಾಗಿ ಬಿಡುತ್ತೆ. ಖಂಡಿತ ನಮ್ ಹಾಗೇನೆ ತುಂಬಾ ಜನರು ಸರ್ವೈವ್ ಆಗಿ ಒಂದು ಜಾಗದಲ್ಲಿ ಇರ್ತಾರೆ. ಅಲ್ಲದೆ ನಾವು ಕೂಡ ಅಲ್ಲಿ ಬದುಕಿ ಉಳಿಯೋದಿಕ್ಕೆ ಯೋಗ್ಯವಾದ ಒಂದು ಸ್ಥಳ ಖಂಡಿತ ಇದ್ದೇ ಇರುತ್ತೆ. ಸೊ ನಾವು ಆದಷ್ಟು ಬೇಗ ಈ ಜಾಗವನ್ನ ಬಿಟ್ಟು ಯಾರಾದ್ರೂ ಸರ್ವೈವ್ ಆಗಿ ಇರ್ತಾ ಇದಾರ ಅನ್ನೋದಾಗಿ ಕಂಡು ಹಿಡಿದು ಆ ಜಾಗಕ್ಕೆ ಹೋಗ್ಬೇಕು ಅನ್ನೋದಾಗಿ ಹೇಳ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋವಿಗೆ ಇದು ಒಂದು ಸ್ವಲ್ಪವೇ ಇಷ್ಟವಿದ್ದಿರ್ತಾ ಇಲ್ಲ. ಸೊ ನಾವು ಎಲ್ಲಿಗುವೆ ಹೋಗ್ತಾ ಇಲ್ಲ, ಏನುವೇ ಇಲ್ಲ, ಇಲ್ಲೇನೆ ಇರ್ತೀವಿ ಅನ್ನೋದಾಗಿ ಹೇಳ್ಬೇಕಾದ್ರೆ ನಾವೇನಾದ್ರೂ ಇಲ್ಲೇನೆ ಉಳ್ಕೊಂಡ್ರೆ ಒಂದು ಹುಚ್ಚರಾಗಿ ಬಿಡ್ತೀವಿ. ಇಲ್ಲ ಅಂದ್ರೆ ಈ ಜೋಂಬಿಗಳು ನಮಗೆ ಕಚ್ಚಿ ಬಿಟ್ಟು ನಮ್ಮನ್ನು ಕೂಡ ಜೋಂಬಿಗಳನ್ನಾಗಿ ಬದಲಾಯಿಸಿ ಬಿಡ್ತಾವೆ. ಸೊ ನಮಗೆ ಉಳಿದಿರ್ತಾ ಇರೋದು ಒಂದೇ ಆಪ್ಷನ್, ಈ ಜಾಗವನ್ನ ಬಿಟ್ಟು ಸುರಕ್ಷಿತವಾದ ಜಾಗಕ್ಕೆನೆ ಹೋಗೋದು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಇನ್ನವೇ ಕೋಪವನ್ನ ಮಾಡ್ಕೊಂಡು ಅವಳಿಗೆ ಸರಿಯಾಗಿ ಬೈದು ಬಿಟ್ಟು ಅಲ್ಲಿಂದ ವಾಪಸ್ಸು ರೂಮಿಗೆನೆ ಬಂದು ಬಿಡ್ತಾನೆ. ನೆಕ್ಸ್ಟ್ ತುಂಬಾನೇ ಯೋಚನೆಯನ್ನ ಮಾಡಿಬಿಟ್ಟು ಸಾರಾ ಹೇಳ್ತಾ ಇರೋದು ಕೂಡ ಸರಿಯಾಗಿನೇ ಇರ್ತಾ ಇದೆ. ಸೊ ನಾನು ಎಂತಹ ತಪ್ಪನ್ನ ಮಾಡಿಬಿಟ್ಟೆ, ಕ್ಷಮೆಯನ್ನ ಕೇಳಲೇಬೇಕು ಅಂತ ವಾಪಸ್ಸು ಸಾರಾ ಅವಳ ರೂಮಿನ ಹತ್ತಿರಕ್ಕೆ ಬಂದು ಡೋರ್ ಅನ್ನ ನಾಕ್ ಮಾಡ್ಬೇಕಾದ್ರೆ ಅವಳು ಡೋರ್ ಅನ್ನ ಓಪನ್ ಮಾಡ್ತಾನೆ ಇಲ್ಲ. ಇವಾಗ ನಮ್ಮೆಲ್ಲರಿಗೂ ಕೊಡ್ತಾರೆ ನೋಡಿ ಒಂದು ಸರಿಯಾದ ಟ್ವಿಸ್ಟ್ ಅನ್ನ. ನೆಕ್ಸ್ಟ್ ನಮ್ಮ ಹೀರೋ ತುಂಬಾನೇ ಕಷ್ಟವನ್ನ ಪಟ್ಟು ಆ ಡೋರ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಆಲ್ರೆಡಿ ಸಾರಾ ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾಳೆ. ಅಂದ್ರೆ ಯಾವ್ದೋ ಒಂದು ಜೋಂಬಿ ಬಂದು ಬಿಟ್ಟಿರ್ತಾ ಇದೆ ಅಂತ ಹೇಳಿಬಿಟ್ಟು ಡೋರಿಗೆ ಶೂಟ್ ಅನ್ನ ಮಾಡಿರ್ತಾ ಇದ್ದ ಅಲ್ವಾ ನಮ್ಮ ಹೀರೋ. ಅವಾಗ ಬುಲೆಟ್ ಸಾರಾಳಿಗೆ ತಗುಲಿರ್ತಾ ಇತ್ತು ಅಲ್ವಾ, ಆದ್ರಿಂದ ನಮ್ಮ ಸಾರಾ ಅವತ್ತೇನೆ ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾಳೆ. ಅಂದ್ರೆ ನಮ್ಮ ಹೀರೋ ಇಲ್ಲಿಯವರೆಗೂ ಒಂಟಿಯಾಗಿರ್ತಾ ಇರೋದ್ರಿಂದ ಅವನ ಮೆಂಟಲ್ ಹೆಲ್ತ್ ಪೂರ್ತಿಯಾಗಿ ಹಾಳಾಗಿ ಬಿಟ್ಟಿರ್ತಾ ಇದೆ. ಸಾರಾ ತೀರಿ ಹೋಗಿ ಬಿಟ್ಟಿರ್ತಾ ಇದ್ರೆ ಕೂಡ ಅವಳು ಇರ್ತಾ ಇದ್ದಾಳೆ ಅನ್ನೋ ಇಲ್ಯೂಷನ್ ಅಲ್ಲಿ ಬದುಕಿ ಬಂದಿರ್ತಾ ಇದ್ದಾನೆ. ಅವಳು ನಾರ್ಮಲ್ ಆಗಿನೇ ಇರ್ತಾ ಇದ್ದಾಳೆ ಅನ್ನೋದಾಗಿ ಭ್ರಮೆಯಲ್ಲಿ ಬದುಕಿರ್ತಾ ಇದ್ದಾನೆ. ಸೊ ಇವಾಗ ನಮ್ಮ ಹೀರೋವಿಗೆ ಎಲ್ಲ ವಿಷಯಗಳವೇ ನಿಧಾನವಾಗಿ ಅರ್ಥವಾಗ್ಲಿಕ್ಕೆ ಬರುತ್ತೆ ಅಷ್ಟೇ. ಇದನ್ನೆಲ್ಲ ತಿಳ್ಕೊಳ್ಳುವ ನಮ್ಮ ಹೀರೋವಿನ ಪರಿಸ್ಥಿತಿ ಹೇಗಿರುತ್ತೆ ಅಲ್ವಾ. ಸೊ ತುಂಬಾನೇ ಬೇಜಾರಾಗಿ ಬಿಡ್ತಾನೆ. ಆನಂತರ ಏನನ್ನವೇ ಮಾಡೋಕೆ ಆಗೋದಿಲ್ಲ ಅಂತ ಯೋಚಿಸಿ ಬಿಟ್ಟು ಅವಳ ಮೇಲೆ ಒಂದು ವೈಟ್ ಬಟ್ಟೆಯನ್ನ ಇಟ್ಟು ಕ್ಯಾಂಡಲ್ ಅನ್ನೆಲ್ಲ ಹಚ್ಚಿಸಿ ಪ್ರೇಯರ್ ಅನ್ನ ಮಾಡ್ತಾನೆ. ನಂತರ ವಾಪಸ್ಸು ಸಾರಾ ಅವಳ ಬ್ಯಾಗ್ ಅನ್ನ ಬಂದು ಚೆಕ್ ಅನ್ನ ಮಾಡ್ಬೇಕಾದ್ರೆ ಅವಳ ಬ್ಯಾಗಿನಲ್ಲಿ ಒಂದು ಕ್ಯಾಮ್ರಾ ಇದ್ದಿರ್ತಾ ಇದೆ. ಸೊ ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅವಳ ಟೋಟಲ್ ಆದ ಫ್ಯಾಮಿಲಿಯ ಮೆಮೊರಿಯಾಗಿ ಎಲ್ಲ ಫೋಟೋಗಳನ್ನ ಮಡಗಿರ್ತಾ ಇದ್ದಾಳೆ. ಸೊ ಅದನ್ನೆಲ್ಲ ನೋಡಿಬಿಟ್ಟು ನಮ್ಮ ಹೀರೋ ಸಾರಾ ಇಲ್ಲಿಯವರೆಗೂ ಇಲ್ಯೂಷನ್ ರೀತಿಯಲ್ಲಿ ನಮ್ಮ ಜೊತೆಯಾಗಿ ಇರ್ತಾ ಇದ್ಲು, ಆದ್ರೂ ನನ್ನನ್ನ ಕಾಪಾಡೋದಿಕ್ಕಾಗಿನೇ ಈ ಜಾಗದಿಂದ ಒಂದು ಸುರಕ್ಷಿತವಾದ ಜಾಗಕ್ಕೆ ಹೋಗ್ಬೇಕು ಅನ್ನೋದಾಗಿ ತುಂಬಾನೇ ಮೋಟಿವೇಶನ್ ಗಳನ್ನ ಕೊಟ್ಟಿರ್ತಾ ಇದ್ದಾಳೆ. ಅಂಡ್ ಆ ರೀತಿಯಾಗಿ ಸಾರಾ ಕೊಟ್ಟಿರ್ತಾ ಇರುವ ಸಲಹೆಗಳನ್ನೇ ನಾನು ಫಾಲೋವನ್ನ ಮಾಡ್ಬೇಕು ಅನ್ನೋದಾಗಿ ತುಂಬಾನೇ ಯೋಚನೆಯನ್ನ ಮಾಡಿಬಿಟ್ಟು ಈ ಮನೆಯಿಂದ ಹೋಗೋದಿಕ್ವೆ ಮುಂಚೆ ನಾನು ಇಲ್ಲಿಯವರೆಗೂ ರೆಕಾರ್ಡ್ ಅನ್ನ ಮಾಡಿರ್ತಾ ಇರೋ ಎಲ್ಲ ಮ್ಯೂಸಿಕ್ ಗಳನ್ನುವೆ ನಾಶವನ್ನ ಮಾಡಿ ಬಿಡ್ತೀನಿ ಅಂತ ಅವನ ಹತ್ರ ಇರ್ತಾ ಇರೋ ಟೇಪ್ ಗಳನ್ನೆಲ್ಲ ಒಂದು ಜಾಗಕ್ಕೆ ಸುರಿದು ಬಿಟ್ಟು ಬೆಂಕಿಯನ್ನು ಕೊಚ್ಚಿಸಿ ಬಿಡ್ತಾನೆ. ಆ ನಂತರ ಆಲ್ಫ್ರೆಡ್ ಅನ್ನುವ ಒಂದು ಜೋಂಬಿಯನ್ನ ಕೊಟ್ಟು ಮಡಗಿರ್ತಾ ಇದ್ದ ಅಲ್ವಾ, ಆ ಜೋಂಬಿಯನ್ನು ಕೂಡ ರಿಲೀಸ್ ಅನ್ನ ಮಾಡಿ ಬಿಡ್ತಾನೆ. ಅಂಡ್ ಅದೇ ರೀತಿಯಾಗಿ ಆ ಜೋಂಬಿ ಕೂಡ ನಮ್ಮ ಹೀರೋವಿಗೆ ಏನನ್ನುವೆ ಮಾಡ್ದಿರಾ
ಸೈಲೆಂಟ್ ಆಗಿ ಆ ಜಾಗದಿಂದ ಹೊರಗಡೆಗೆ ಬಂದು ಬಿಡುತ್ತೆ. ನಂತರ ನಮ್ಮ ಹೀರೋ ಕ್ಯಾಸೆಟ್ ಗಳಿಗೆ ಬೆಂಕಿಯನ್ನು ಕೌಚಿಸಿರ್ತಾ ಇರೋದ್ರಿಂದ ಆ ರೂಮಿನಲ್ಲಿ ಇರ್ತಾ ಇರುವ ಸೆಕ್ಯೂರಿಟಿ ಅಲಾರ್ಮ್ ಜೋರಾಗಿ ಬಡಿದುಕೊಂಡು ಬಿಡುತ್ತೆ. ಸೊ ಸೌಂಡ್ ಆಗಿ ಇರ್ತಾ ಇದೆ ಅಂದ್ರೆ ಆ ಜಾಗಕ್ಕೆ ಝೋಂಬಿಗಳು ಬರುತ್ತೆ ಅಲ್ವಾ. ಸೊ ಅದೇ ರೀತಿಯಾಗಿ ತುಂಬಾನೇ ಝೋಂಬಿಗಳು ಅಲ್ಲಿಗೆ ಬರೋದಿಕ್ಕಾಗಿ ಶುರು ಮಾಡಿಕೊಳ್ತಾವೆ. ಎರ್ರ ಬಿರಿಯಾಗಿ ಡೋರು ವಿಂಡೋ ಎಲ್ಲವನ್ನು ಒಡೆದು ಹಾಕಿ ಧ್ವಂಸವನ್ನ ಮಾಡಿ ನಮ್ಮ ಹೀರೋವಿನ ಕಥೆಯನ್ನ ಮುಗಿಸೋದಿಕ್ಕೆ ಎಲ್ಲವೇ ಒಟ್ಟೊಟ್ಟಾಗಿ ಆ ಮನೆಯ ಒಳಗಡೆಗೆನೆ ನುಗ್ತಾ ಇದ್ದಾವೆ. ಇನ್ನು ಎಷ್ಟು ದಿನಗಳಾಗಿ ನನ್ನ ಹಿಂದೆ ಬೀಳ್ತೀರಾ ಬನ್ನಿ ಅನ್ನೋದಾಗಿ ಹೇಳಿಬಿಟ್ಟು ನಮ್ಮ ಹೀರೋ ಕೂಡ ಆ ಝೋಂಬಿಗಳಿಗೆ ಸೋರ್ಸರಿಯಾಗಿ ಒಡೆದು ಭೂತವನ್ನ ಬಿಡಿಸೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಅಲ್ಲಿ ತುಂಬಾನೇ ಝೋಂಬಿಗಳು ಬಂದಿರ್ತಾ ಇರೋದ್ರಿಂದ ಹ್ಯಾಂಡಲ್ ಅನ್ನ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಯೋಚಿಸಿ ಬಿಟ್ಟು ಸದ್ಯಕ್ಕೆ ನಾವ್ ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಅನ್ನೋದಾಗಿ ಓಡಿ ಹೋಗೋದಿಕ್ಕಾಗಿ ನೋಡ್ತಾನೆ. ಆ ರೀತಿ ಓಡಿ ಹೋಗೋದನ್ನ ಬಿಟ್ಟು ಅವನಿಗೆ ಬೇರೆ ಆಪ್ಷನ್ ಇದ್ದಿರ್ತಾ ಇಲ್ಲ, ಯಾಕಂದ್ರೆ ಅಷ್ಟೊಂದು ಝೋಂಬಿಗಳು ತುಂಬಿಕೊಂಡು ಬಿಟ್ಟಿರ್ತಾ ಇದ್ದಾವೆ. ಸೊ ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಆ ಲಿಫ್ಟಿನ ಕಂಬಿಗಳನ್ನೇ ಇಟ್ಕೊಂಡು ನಮ್ಮ ಹೀರೋ ಮೇಲಕ್ಕಾಗಿ ಬರೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಒಂದು ಝೋಂಬಿ ನಮ್ಮ ಹೀರೋವನ್ನ ಫಾಲೋವನ್ನ ಮಾಡಿ ಹಿಂದೆನೆ ಬಂದು ಬಿಟ್ಟಿರ್ತಾ ಇದೆ. ನಿಮ್ಮನ್ನ ಹೀಗೇನೆ ಬಿಟ್ರೆ ಆಗೋದಿಲ್ಲ ಅಂತ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಒಂದು ಹ್ಯಾಮರ್ ಅನ್ನ ತಗೊಂಡು ಸೋರ್ಸರಿಗೆ ಹೊಡೆದು ಭೂತವನ್ನ ಬಿಡಿಸ್ತಾನೆ ಆ ಝೋಂಬಿಗೆ. ನಂತರ ತುಂಬಾನೇ ಕಷ್ಟವನ್ನೆಲ್ಲ ಪಟ್ಟು ಬಿಟ್ಟು ಹೇಗೋ ಟೆರೆಸ್ ನ ಮೇಲ್ಗಡೆಗೆ ಬಂದು ತಲುಪ್ತಾನೆ. ನೆಕ್ಸ್ಟ್ ಸಾರಾ ಅವಳ ಬ್ಯಾಗಿನಲ್ಲಿ ತುಂಬಾನೇ ಉದ್ದವಾದ ಹಗ್ಗ ಹಾಗೇನೆ ಹುಕ್ ಎಲ್ಲ ಇರ್ತಾ ಇತ್ತು ಅಲ್ವಾ. ಸೊ ಅದನ್ನ ಯೂಸ್ ಮಾಡಿ ಬಿಟ್ಟು ಬೇರೊಂದು ಬಿಲ್ಡಿಂಗ್ ಗೆ ಜಂಪ್ ಅನ್ನ ಮಾಡೋಣ ಅನ್ನೋದಾಗಿ ಆ ಹುಕ್ ಅನ್ನ ಎಸೆದು ಬಿಟ್ಟು ಜಂಪ್ ಅನ್ನವೇ ಮಾಡಿ ಬಿಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋವಿಗೆ ಎಕ್ಸ್ಪೀರಿಯನ್ಸ್ ಇರ್ತಾ ಇಲ್ಲ ಅಲ್ವಾ. ಸೊ ಒಂದು ಗೋಡೆಗೆ ಹೋಗಿ ಡ್ಯಾಶ್ ಅನ್ನ ಮಾಡಿ ಅಲ್ಲೇನೆ ಅನ್ಕಾನ್ಶಿಯಸ್ ಆಗಿ ಬಿಡ್ತಾನೆ. ಆಮೇಲೆ ಸ್ವಲ್ಪ ಹೊತ್ತು ಆದ ನಂತರ ಎಚ್ಚರಿಯಾಗಿ ಬಿಟ್ಟು ಅಯ್ಯೋ ನಾವು ಗಾಳಿಯಲ್ಲೇ ಇನ್ನೊಮ್ಮೆ ನೇತಾಡ್ತಾ ಇದೀವಾ, ಬೇಗ ಬೇಗನೆ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಮತ್ತೆ ಯೋಚನೆಯನ್ನ ಮಾಡಿ ತನ್ನ ಪೂರ್ತಿಯಾದ ಶಕ್ತಿಯನ್ನ ಯೂಸ್ ಮಾಡಿಬಿಟ್ಟು ಆ ಹಗ್ಗವನ್ನ ಹಿಡ್ಕೊಂಡು ಹೇಗೋ ಆ ಬಿಲ್ಡಿಂಗ್ ನ ಮೇಲ್ಗಡೆಗೆನೆ ಬಂದು ತಲುಪ್ತಾನೆ. ನಂತರ ನಮ್ಮ ಹಾಗೆ ಇರ್ತಾ ಇರುವ ಮನುಷ್ಯರನ್ನ ನಾನು ಹುಡುಕುವವರೆಗುವೆ ನಾನು ಸೋಲನ್ನ ಒಪ್ಕೊಳ್ಳೋದೇ ಇಲ್ಲ. ಸಾರಾ ಕೊಟ್ಟಿರ್ತಾ ಇರುವ ಎಲ್ಲ ಮೋಟಿವೇಶನ್ ಗಳನ್ನ ನಾನು ಯೂಸ್ ಮಾಡಿಬಿಟ್ಟು ನಾನು ಒಂದು ಸುರಕ್ಷಿತವಾದ ಜಾಗಕ್ಕೆ ಹೋಗಿ ತಲುಪ್ತೀನಿ ಅನ್ನೋದಾಗಿ ಡಿಸೈಡ್ ಮಾಡಿಬಿಟ್ಟು ಒಂದು ಎತ್ತರವಾದ ಜಾಗಕ್ಕೆ ಬಂದು ನಿಂತು ಆ ಸುತ್ತಲುವೆ ಇರ್ತಾ ಇರುವ ಪ್ಯಾರಿಸ್ ಅನ್ನ ನೋಡೋದಿಕ್ಕಾಗಿ ನಿಂತ್ಕೊಳ್ತಾನೆ. ಅಂಡ್ ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದ್ ವೇಳೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ, ಲೈಕ್ ಗಳನ್ನ ಕೊಡ್ತಾ ಇಲ್ಲ ಅಂದ್ರೆ ಇವತ್ತಿನ ನಿಮ್ಮ ಕನಸಿನಲ್ಲಿ ಝೋಂಬಿಗಳು ಬರ್ಲಿ. ಅಷ್ಟೇ ಅಲ್ಲ, ಝೋಂಬಿಗಳು ನಿಮ್ಮನ್ನು ಅಟ್ಟಾಡಿಸಿ ಬಿಟ್ಟು ನಿಮಗೆ ಕೊಚ್ಚಿ ಬಿಡ್ಲಿ ಗಾಯ್ಸ್. ಸರಿ, ಓಕೆ, ಆ ರೀತಿ ಝೋಂಬಿಗಳು ಕಚ್ಚಬಾರ್ದು ಅಂದ್ರೆ ಬೇಗ ಬೇಗ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಈ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಬಿಟ್ಟು ಇದೇ ರೀತಿಯ ಸೂಪರ್ ಆದ ಮಾಸ್ ಆದ ಮೂವಿಗಳನ್ನ ನೋಡೋದಿಕ್ಕಾಗಿ ನಮ್ಮ ಚಾನೆಲ್ ಅನ್ನ ಬೇಗ ಬೇಗನೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಸರಿ, ಹಾಗಿದ್ರೆ ಮುಂದಿನ ಒಂದು ಸೂಪರ್ ಆದ ಮಾಸ್ ಆಗಿ ಇರ್ತಾ ಇರುವ ಮೂವಿಯ ಜೊತೆ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.